ನಮಸ್ತೆ, ಸುಷ್ಮಿತಾ ವ್ಲಾಗ್ಸ್ ಆ್ಯಂಡ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ದೇಹಕ್ಕೆ ತಂಪು ನೀಡುವ ರಾಗಿ ಹಲ್ವಾಯ್. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ರಾಗಿ 2 ಕಪ್ ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಕೊಂಡಿರೋದು, ಬೆಲ್ಲ 2 ಕಪ್, ಕಾಯಿ 1 ಕಪ್, ತುಪ್ಪ 2 ಚಮಚ, 3 ಏಲಕ್ಕಿ. ಈಗ ರಾಗಿ ಹಾಲು ತೆಗೆಯೋದಕ್ಕೆ ನಾನಿಲ್ಲಿ 2 ಕಪ್ ರಾಗಿ ತಗೊಂಡಿರೋದ್ರಿಂದ 4ರಿಂದ 5 ಕಪ್ ನೀರನ್ನು ಬಳಸಿದ್ದೀನಿ. ಸ್ವಲ್ಪನೇ ರಾಗಿ ಮತ್ತು ಕಾಯಿನ ಜಾರಿಗೆ ಸೇರಿಸ್ಕೊಂಡು ಅರ್ಧ ಕಪ್ ನೀರು ಹಾಕಿ ರುಬ್ಕೊಳ್ಬೇಕು. ಈಗ ರುಬ್ಬಿದ ರಾಗಿ ಹಾಲನ್ನು ರಾಗಿ ಸಿಪ್ಪೆ ಬರದ ಹಾಗೆ ಫಿಲ್ಟರ್ ಮಾಡೋದಕ್ಕೆ ಸ್ಟ್ರೈನರ್ನಲ್ಲಿ ಒಂದು ಬಟ್ಟೆ ಹಾಕಿ ಚೆನ್ನಾಗಿ ಹಿಂಡಿದರೆ ಶುದ್ಧವಾದ ರಾಗಿ ಹಾಲು ತಯಾರಾಗಿದೆ. ಈಗ ಬೆಲ್ಲಕ್ಕೆ ಅರ್ಧ ಗ್ಲಾಸ್ ನೀರು ಹಾಕಿ ಬಿಸಿ ಮಾಡಿ ಕರಗಿಸ್ಕೊಳ್ಬೇಕು. ಬಾಣಲೆಗೆ ರಾಗಿ ಹಾಲು ಮತ್ತು ಕರಗಿಸ್ಕೊಂಡಿರೋ ಬೆಲ್ಲನ ಫಿಲ್ಟರ್ ಮಾಡಿ ಹಾಕಿ ಕುದಿಸೋದಕ್ಕೆ ಇಡೋಣ. ಹಾಗೆ ಸರಿಯಾಗಿ ತಳ ಹಿಡಿಯದ ಹಾಗೆ ಕೈ ಆಡಿಸ್ತಾ ಬನ್ನಿ. ಇದು ಗಟ್ಟಿ ಆಗ್ತಾ ಬರುವಾಗ ಮಧ್ಯದಲ್ಲಿ 1 ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸರಿಸುಮಾರು 30 ನಿಮಿಷಗಳ ಕಾಲ ಆದಮೇಲೆ ಚೆನ್ನಾಗಿ ಕಲರ್ ಹಾಗೂ ಥಿಕ್ನೆಸ್ ಬಂದಿದೆ. ಇದಕ್ಕೆ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸಿದರೆ ರಾಗಿ ಹಲ್ವಾಯ್ ಸಿದ್ಧ ಆಗಿದೆ. ಇವಾಗ ಇದನ್ನು ಒಂದು ತುಪ್ಪ ಸವರಿದ ತಟ್ಟೆಗೆ ಹಾಕಿ 20 ನಿಮಿಷ ತಣಿಯಲು ಬಿಟ್ಟು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡರೆ ಜಿಗಿಲಿ ರಾಗಿ ಹಲ್ವಾಯ್ ಸವಿಯಲು ಸಿದ್ಧ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೂಲಕ ಪ್ರೋತ್ಸಾಹ ಕೊಡಿ. ಧನ್ಯವಾದ.